ದೇಹದ ಮೇಲೆ ಯಾವುದಾದ್ರೂ ಗಾಯ ಆದರೆ ಸಾಮಾನ್ಯವಾಗಿ ಒಂದಿಷ್ಟು ಔಷಧೋಪಚಾರ ಮಾಡ್ತಿದ್ದ ಹಾಗೆಯೇ ಅದು ನಿಧಾನವಾಗಿ ಹೊರಟು ಹೋಗಬೇಕು. ಆದರೆ ಅದು ಎಷ್ಟು ದಿನಗಳಾದರೂ ಹೋಗ್ತಾ ಇಲ್ಲ, ನೋವಾಗ್ತಾ ಇದೆ, ಕೀವು ಬರ್ತಾ ಇದೆ, ರಕ್ತ ಬರ್ತಾ ಇದೆ, ಹುಣ್ಣಾಗ್ತಾ ಇದೆ ಅಂತಂದರೆ ಅಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅರ್ಥ. ಹಾಗೆಯೇ ಮನಸ್ಸಿಗೂ ಕೂಡ ಯಾವುದರಿಂದಲಾದರೂ ಯಾರಿಂದಲಾದರೂ ನೋವಾಗಿದೆ, ಬೇಸರ ಆಗಿದೆ, ಕೋಪ ಬಂದಿದೆ ಅಂತಂದರೆ ಅದು ಕೂಡ ಸಮಯ ಸರದಂತೆ ಹೊರಟೋಗ್ಬಿಡಬೇಕು. ಎಷ್ಟು ದಿನ, ಎಷ್ಟು ತಿಂಗಳು, ವಾರ, ವರ್ಷಗಳಾದರೂ ಆ ಕಹಿ ನೆನಪುಗಳು ಹೋಗ್ತಿಲ್ಲ ಅಂತಂದರೆ ಎಷ್ಟೋ ಕಾಲದ ಘಟನೆಯಿಂದಾಗಿ ಆ ವ್ಯಕ್ತಿಯನ್ನು ನೋಡಿದ್ರೆ ಅಥವಾ ಆ ಘಟನೆಯನ್ನು ನೆನೆಸ್ಕೊಂಡ್ರೆ ಈಗಲೂ ದ್ವೇಷಿಸ್ತೀವಿ, ಕೋಪ ಬರ್ತದೆ, ಇರಿಟೇಟ್ ಆಗುತ್ತೆ ಅಂತಂದರೆ ಬಹುಶಃ ಅದು ಭೂತಬಾಧೆ ಇರಬೇಕು. PTSD, ಪೋಸ್ಟ್ ಟ್ರೊಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್. ಈ ಪೋಸ್ಟ್ ಟ್ರೊಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತಂದ್ರೆ ಹಳೆ ನೋವುಗಳು, ಫ್ಲ್ಯಾಶ್ ಬ್ಯಾಕ್ಗಳು, ನಿರಾಸೆ, ಕೋಪಗಳು ಅವೆಲ್ಲ ನಿದ್ರೆಗಿಡಿಸ್ಕೊಂಡು ಈ ಹೊತ್ತಿಗೆ ಬೇಡದೇ ಇರುವ ಯೋಚನೆಗಳನ್ನ ಮಾಡಿಕೊಂಡು ಅದನ್ನೇ ಮಾತಾಡಿಕೊಂಡು ಬೇಜಾರು ಮಾಡಿಕೊಂಡು ಬಾಧಿಸ್ಕೊಂಡಿರೋದು. ಈ PTSD ನಾನಾ ಕಾರಣಗಳಿಂದ ಆಗಿರಬಹುದು, ಆದರೆ ಅವುಗಳನ್ನೆಲ್ಲ ಹೋಗಲಾಡಿಸ್ಕೊಳ್ಳೋಕ್ಕೆ ಸಾಧ್ಯ. ಯಾವುದೇ ಹಳೆಯ ಘಟನೆಗಳು ನಮ್ಮನ್ನು ನರಳಿಸ್ತವೆ ಮತ್ತು ಕೆರಳಿಸ್ತವೆ ಅಂತಂದರೆ ಆಪ್ತ ಸಮಾಲೋಚಕರ ಅಗತ್ಯ ನಮಗಿದೆ ಅಂತ. ಅವರು ಒಳಗೆ ಕೊಳಿತಾ ಇರುವ ಆ ಹಳತನ್ನು ಹೊರಗೆ ಹಾಕಿ ಮನಸ್ಸನ್ನ ಶುದ್ಧ ಮಾಡಿಕೊಳ್ಳೋಕ್ಕೆ ನೆರವಾಗ್ತಾರೆ.